ಓಂ ಐಂ ಹ್ರೀಂ ಶ್ರೀಂ ಶ್ರೀ ಮಾತ್ರೇ ನಮಃ. ಎಲ್ರಿಗೂ ನಮಸ್ಕಾರ. ಲಲಿತಾ ಸಹಸ್ರನಾಮದ 7ನೇ ಶ್ಲೋಕ. ನವಚಂಪಕ ಪುಷ್ಪಾಭ ನಾಸಾದಂಡ ವಿರಾಜಿತ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ. ಈ ಶ್ಲೋಕದ ಅರ್ಥವನ್ನು ನಾನು ಅನುಸಂಧಾನ ಮಾಡ್ತೀನಿ. ಇದುವರೆಗೆ ಪ್ರತಿಯೊಂದು ನಾಮದ ಅನುಸಂಧಾನವನ್ನು ಈ ಹಿಂದೆ 18 ನಾಮಗಳನ್ನು ಹೇಳಿದ್ದೆ. ಇನ್ನು ಮುಂದೆ ಶ್ಲೋಕದಲ್ಲಿ ಬರ್ತಕ್ಕಂಥ ನಾಮಗಳಷ್ಟನ್ನು ಹೇಳ್ತಾ ಹೋಗ್ತೀನಿ. ನವಚಂಪಕ ಪುಷ್ಪಾಭ ನಾಸಾದಂಡ ವಿರಾಜಿತ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ ಅಂತ ಇದೆ. ಹೇಗಿದೆ? ನವಚಂಪಕ ಪುಷ್ಪಾಭ ನಾಸಾದಂಡ ವಿರಾಜಿತ ಅಂದರೆ ದೇವಿಯ ಮೂಗು ಆಗತಾನೇ ಅರಳುತ್ತಿರುವ ಸಂಪಿಗೆಯ ಮೊಗ್ಗಿನಂತೆ ಶೋಭಿಸುತ್ತಿದೆ. ಅಂದರೆ ಸಂಪಿಗೆ ಮೂಗು ಅಂತ ತುಂಬ ಅದು ಫೇಮಸ್. ಅದು ಮೂಗು ಸಂಪಿಗೆ ಥರ ಇರಬೇಕು ಅಂತ. ಹಾಗೆ ಆಗತಾನೇ ಅರಳುತ್ತಾ ಇರತಕ್ಕಂತಹ ಸಂಪಿಗೆಯ ಮೊಗ್ಗಿನಂತೆ ಇದೆ ಅಮ್ಮನವರ ಮೂಗು. ಅರಳದಿದ್ದ ಸಂಪಿಗೆ ಮೊಗ್ಗಲ್ಲ. ಅಂದರೆ ಪೂರ್ತಿ ಅರಳಿದ್ರೂ ಚೆನ್ನಾಗಿರಲ್ಲ. ಬರೀ ಮೊಗ್ಗು ಅನ್ಬೇಕಾದ್ರೆ ಹೊಳ್ಳೆ ಎಲ್ಲಿಂದ ಬರುತ್ತೆ. ಪೂರ್ತಿ ಅರಳಿದಾಗ ಆ ಹೊಳ್ಳೆ, ಅದಕ್ಕಾಗಿ ಅರಳುತ್ತಿರ್ತಕ್ಕಂತಹ ಸಂಪಿಗೆ ಅಂದರೆ ಹೆಂಗೆ ಅಂದರೆ ಆ ಮೊಗ್ಗು ಅರಳುತ್ತಾ ಇರುತ್ತಲ್ಲ, ಆ ಸಮಯದಲ್ಲಿ ಹೇಗೆ ಕಾಣುತ್ತೋ ಸಂಪಿಗೆ, ಆ ರೀತಿ ಅಮ್ಮನವರ ಮೂಗು ಕಾಣುತ್ತೆ. ಇನ್ನು ಅವಳು ಮೂಗಿನಲ್ಲಿ ನತ್ತು ಮೂಗಿನ ಬಟ್ಟೆ ಹಾಕ್ಕೊಂಡಿದ್ದಾಳೆ. ಆ ಸಂಪಿಗೆ ಮೂಗಿಗೆ ಬಟ್ಟೆ ಹಾಕ್ಕೊಂಡಿದ್ದಾಳೆ, ಅದು ಮೂಗು ಬಟ್ಟೆ ಹಾಕ್ಕೊಂಡಿದ್ದಾಳೆ. ಹೇಗಿದೆ? ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ ಅಂದರೆ ಆ ನತ್ತು ಏನಿದೆ ಮೂಗ್ಬಟ್ಟು ಚಂದ್ರಾಕಾರದಲ್ಲಿದ್ದು, ಈ ಮರಾಠಿಗಳು ಹಾಕೋತಾರಲ್ಲ ಆ ಥರದ್ದು ಚಂದ್ರಾಕಾರದಲ್ಲಿರ್ತಕ್ಕಂತಹ ಮೂಗ್ಬೆಟ್ಟು. ಇದರ ಅರ್ಥ ಏನಂದರೆ ಇದು ಅರ್ಧ ಚಂದ್ರಾಕಾರದಲ್ಲಿದೆ. ಇದನ್ನೇ ಎಡಮೂಗ್ನಲ್ಲಿ ಹಾಕ್ಕೊಳ್ತಾರೆ. ಈ ಮೂಗ್ಬಟ್ಟಲ್ಲಿ ಈ ಏನು ಅರ್ಧ ಚಂದ್ರಾಕಾರವಾದ ಬುಲಾಕಿದೆಯಲ್ಲ, ಅದರಲ್ಲಿ ರತ್ನಗಳನ್ನು ಪೋಣಿಸಿರ್ತಾರೆ. ಅದರ ಕಾಂತಿ, ಆ ರತ್ನಗಳು ಹಾಕಿರ್ತಾರಲ್ಲ ಅದರ ಕಾಂತಿ ಅಂದರೆ ಅದು ತುಂಬ ಹೊಳಪೋದು. ಆ ಚಿನ್ನದಲ್ಲಿ ಸ್ಟೋನ್ಸ್ನ ಹಾಕಿರ್ತಾರಲ್ಲ, ಪರ್ಲ್ಸು ಸ್ಟೋನ್ಸ್ ಎಲ್ಲ, ಅದು ಆ ಹೊಳಪಿದೆಯಲ್ಲ, ಅದು ಎಷ್ಟು ಹೇಗೆ ಕಾಣಿಸ್ತಿರುತ್ತಪ್ಪ ಅಂತಂದರೆ ತಾರಾಕಾಂತಿ ತಿರಸ್ಕಾರಿ, ನಕ್ಷತ್ರಗಳ ಕಾಂತಿಯನ್ನೇ ತಿರಸ್ಕರಿಸ್ಬಿಡುತ್ತೆ. ಅಂದರೆ ಅಷ್ಟು ನಕ್ಷತ್ರದ್ದೇ ಏನು ಕಾಂತಿನೇ ಇಲ್ಲ. ಅವಳು ಮೂಗ್ಬಟ್ಟಿನ ಹೊಳಪು ಆ ನಕ್ಷತ್ರದ ಹೊಳಪಿಗಿನ್ನ ಜಾಸ್ತಿ ನಮಗೆ ಕಾಣಿಸ್ತದೆ. ಅದಕ್ಕೆ ಮೀರಿಸ್ಬಿಟ್ಟಿದೆಯೇನೋ ಅನ್ನೋ ಹಾಗೆ ಕಾಣುತ್ತೆ. ಈ ರೀತಿ ಈ ಏನು ಮೂಗ್ಬಟ್ಟು ಅಂತ ಏನು ಹೇಳ್ತೀವಿ, ಅದಕ್ಕೆ ನಾವು ಆ ರೀತಿಯ ಮೂಗ್ಬಟ್ಟಿಗೆ ಬುಲಾಕು ಅಂತ ಕರೀತಾರೆ. ಬುಲಾಕು ಅಂದರೆ ಏನು ಗೊತ್ತಾ? ಈ ಎರಡೂ ಹೊಳ್ಳೆ ಇದೆಯಲ್ಲ ಮೂಗಿಂದು, ಅದ್ರ ನಡುವೆ ಜೋತಾಡೋ ಹಾಗೆ ಒಂದು ನಾವು ಹಾಕ್ತಾರೆ. ಸಾಮಾನ್ಯ ಮರಾಠಿಗಳು ಹಾಕ್ತಾರೆ. ನಾವು ಮೂಗ್ಬಟ್ಟು ಅಂದರೆ ನಾವು ಬರೀ ಮೂಗಿಗೆ ಎಡಗಡೆ ಅಥವಾ ಬಲ ಮೂಗಿಗೆ ಒಂದು ತೂತು ಮಾಡಿ ಅಲ್ಲಿ ನಾವು ಒಂದು ಕಿವಿ ಓಲೆ ಥರನೇ ಮೂಗ್ಬಟ್ಟು ಹಾಕ್ಕೊಳ್ಳೋದು. ಆದರೆ ಇದು ಹಾಗಲ್ಲ. ಇದು ಎರಡು ಮೂಗಿನ ಹೊಳ್ಳೆಗಳ ಜಾಗದ ಇದೆಯಲ್ಲ, ಆ ಮಧ್ಯದಲ್ಲಿ ಅರ್ಧ ಚಂದ್ರಾಕಾರವಾಗಿ ಇರತಕ್ಕಂಥದ್ದು ನತ್ತು ಅಂತ ಕರೀತಾರೆ ಆ್ಯಕ್ಚುಲಿ. ಅದು ಆ ಬುಲಾಕ್ ಇದೆಯಲ್ಲ, ಅದು ಆ ಆಭರಣ ಏನಿದೆ ಅವಳು ಹಾಕ್ಕೊಂಡಿರೋದು ನಕ್ಷತ್ರಗಳ ಕಾಂತಿಯನ್ನೇ ತಿರಸ್ಕರಿಸುತ್ತೋ ಅನ್ನೋ ಒಂದು ಉತ್ಪ್ರೇಕ್ಷ ಅಲಂಕಾರವನ್ನು ಕೊಡ್ತಕ್ಕಂಥದ್ದು. ಅಂದರೆ ಈಗ ಏನಾಗಿದೆ ಅಂದರೆ ಅಮ್ಮನವರ ಪ್ರತಿಯೊಂದು ಅವಳು ಧರಿಸಿರ್ತಕ್ಕಂತಹ ಆಭರಣಗಳೇ ಆಗಲಿ ಯಾವುದೇ ಆಗಲಿ ಅದು ಪ್ರಕೃತಿಯನ್ನೂ ಮೀರಿಸ್ತಕ್ಕಂಥದ್ದು. ಅಂತಂದರೆ ನಕ್ಷತ್ರ ಕಾಂತಿಯನ್ನು ತಿರಸ್ಕರಿಸ್ತಕ್ಕಂತಹ ಮೂಗಿನ ಆಭರಣದಿಂದ ಬೆಳಗ್ತಾ ಇರತಕ್ಕಂಥವಳು, ಮುತ್ತು ಮಾಣಿಕ್ಯದಿಂದ ಆ ಆಭರಣ ಕೂಡಿರ್ತಕ್ಕಂಥದ್ದು ಅನ್ನೋದನ್ನು ಇಲ್ಲಿ ತಿಳಿಸಿದ್ದಾರೆ. ಅಸಂಖ್ಯಾತವಾಗಿರ್ತಕ್ಕಂತಹ ಪ್ರಫುಲ್ಲವಾಗಿರ್ತಕ್ಕಂತಹ ಆಗತಾನೇ ಅರಳಿದ ಸಂಪಿಗೆ ಹೂವಿನ ಪರಿಮಳವೂ ಕೂಡ
ಶ್ರೀದೇವಿಯ ನಾಸಿಕದ ಪರಿಮಳಕ್ಕೆ ಸಮಾನ ಅಲ್ಲ ಅಂತಕ್ಕಂತಹ ಮತ್ತು ಸಮಸ್ತ ವಿಶ್ವದಲ್ಲೂ ಎಲ್ಲೆಡೆಗೂ ಹರಡಿರ್ತಕ್ಕಂತಹ ಅಸಂಖ್ಯಾತ ತಾರೆಗಳ ಸಾಂದ್ರತೆಯ ಬೆಳಕೂ ಕೂಡ ಶ್ರೀದೇವಿಯ ಮೂಗಿನ ನತ್ತಿನ ಬೆಳಕಿಗೆ ಸಮಾನವಲ್ಲ ಅಂತಕ್ಕಂಥದ್ದು ಇಲ್ಲಿ ತಿಳಿಸಿದ್ದಾರೆ. ಇಲ್ಲಿ ನಾವು ನತ್ತು ಅಂತಂದರೆ ಸ್ಥೂಲವಾದ ಶರೀರದ ಮೂಗಿಗೆ ತೊಡಿಸುವಂತಹ ರೀತಿಯಲ್ಲಿ ಸ್ವೀಕರಿಸದೆ ತತ್ವಾರ್ಥದಲ್ಲಿ ಸ್ವೀಕರಿಸಿದಾಗ ಸೂಕ್ಷ್ಮವಾದ ಗಂಧಗ್ರಾಹಿ ತತ್ವದಲ್ಲಿರ್ತಕ್ಕಂಥದ್ದು ಸೂಕ್ಷ್ಮವಾದ ನತ್ತು, ಅದು ಕಾಂತಿಯ ಪ್ರತೀಕ, ಅದು ಪ್ರಜ್ಞೆಯೇ ಆಗಿದೆ ಅಂತರ್ಥ. ಅಂದರೆ ಇಲ್ಲಿ ನಮಗೇನು ಈ ಒಂದು ಶ್ಲೋಕದ ಸಂದೇಶ ನಮಗೆ ಅಂತಂದರೆ, ಸೂಕ್ಷ್ಮ ತತ್ವವಾಗಿರ್ತಕ್ಕಂತಹ ನಾಸಿಕಕ್ಕೆ ವಾಸನಾಕ್ಷೀಯವಾಗಿರ್ತಕ್ಕಂತಹ ಪ್ರಜ್ಞಾನವೇ ಆಭರಣ ಅಂತಕ್ಕಂಥದ್ದನ್ನು ಇಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಭಗವತ್ಪಾದರು. ಶ್ರೀ ಲಲಿತಾ ತ್ರಿಪುರ ಸುಂದರಿ ಪ್ರಸಾದ ಸಿದ್ಧಿರಸ್ತು.